ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 15/5/2024 ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ, ಅದರೊಳಗೂ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ, ಸೊ ಬಿ ಕೇರ್ಫುಲ್. ನಾಳೆ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ. ಓಕೆ, ನೀನ್ ಏನೇನ್ ಥಿಂಕ್ ಮಾಡಿದ್ವಿ, ಓಕೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟ್ ಆಫ್ ಆಲ್ ಸಿ ಮಾರ್ಕೆಟ್ ನಲ್ಲಿ, ಅದ್ರ ಜೊತೆಗೆ ನಿಮ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ಇಂತ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ. ಮಾರ್ಕೆಟ್ ಇದನ್ನ ದಾಟಿದ್ದಾರೆ, ಹೈಯರ್ ಲೋ ಮಾಡಿದ್ರೆ ನಿಮ್ಗೆ ಒಂದು ಮೊಮೆಂಟಮ್ ಸಿಗ್ಬೋದು. ಅದರ್ವೈಸ್ ನಿಮಗೆ ಸೈಡ್ ವೇಸ್ ನೆಗೆಟಿವ್ ಅಂತ ನಾನು ಪೋಸ್ಟ್ ಮಾಡಿದೆ. ಎಸ್, ಮಾರ್ಕೆಟ್ ಎಕ್ಸಾಕ್ಟ್ಲಿ ಅದೇ ರೀತಿ ಕೆಲಸ ಮಾಡಿದೆ. ಯಾಕೆ ಸರ್ ಈ ರೀತಿ ಸೈಡ್ ವೇಸ್ ನೆಗೆಟಿವ್ ಆಗ್ತದೆ ಅಂದ್ರೆ, ವಿ ಹ್ಯಾವ್ ಹ್ಯೂಜ್ ಸೆಲ್ಲರ್ಸ್ ಹಿಯರ್. ಓಕೆ, ಕೆಳಗಡೆ ನಿನ್ನೆ ಕಂಪ್ಲೀಟ್ಲಿ ಬಯರ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಏನಾಗ್ತದೆ, ಮಾರ್ಕೆಟ್ ಇದ್ರ ಮಧ್ಯದಲ್ಲಿ ಇರ್ತದೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಸ್ಟ್ರಾಡಲ್ ಸ್ಟ್ರಾಂಗಲ್ ಗಳೇ ವರ್ಕ್ ಆಗುತ್ತೆ. ಬಿ ಕೇರ್ಫುಲ್ ಈ ರೀತಿ ನೀವು ಪೊಸಿಷನ್ಸ್ ಪ್ಲಾನ್ ಮಾಡುವಾಗ. ಓಕೆ, ಎನಿವೆ ನಾಳೆ ಏನ್ ಮಾಡ್ತೀರಿ ಏನು ಅಂತ ಡಿಸ್ಕಷನ್ ಮಾಡೋಣ. ನಿಫ್ಟಿ ಒಳಗೆ ಏನ್ ಡಿಸ್ಕಷನ್ ಮಾಡಿದ್ವಿ, ಎಸ್ ನಿಫ್ಟಿ ಕೂಡ ನಾವು ಡಿಸ್ಕಷನ್ ಮಾಡಿದ್ದೀವಿ. ಲೆವೆಲ್ ಯಾವ್ದಪ್ಪ ಅಂದ್ರೆ 22,200 ಲೆವೆಲ್. ಮಾರ್ಕೆಟ್ ಇದನ್ನ ಹೈಯರ್ ಲೋ ಮಾಡಿ ಹೋಲ್ಡ್ ಮಾಡಿದರೆ ದೆನ್ ದ ಮಾರ್ಕೆಟ್ ನಿಮಗೆ 22,300 ವರೆಗೂ ಹೋಗಬಹುದು. ಅಲ್ಲಿ 50 ಡೇ ಮತ್ತು 20 ಡೇ ಮೂವಿಂಗ್ ಎವರೇಜ್ ಕೂಡ ಇದೆ, ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಇರೋದ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೆ. ಎನಿವೆ ಮಾರ್ಕೆಟ್ ನಲ್ಲಂತೂ ಮೊಮೆಂಟಮ್ ಸ್ಲೋಲಿ ಕೂಡ ಮೆಲಗಡೆ ಬಂದಿದ್ದಾನೆ. ಅಂಡ್ ಒನ್ ಮೋರ್ ಪಾಯಿಂಟ್, ಇವತ್ತು ನೀವು ಸ್ಟ್ರಗಲ್ ಮಾಡಿರುವುದು ಎದರ ಒಳಗಡೆ ಅಂದ್ರೆ ಮೇನ್ಲಿ ಬಿಕಾಸ್ ಆಫ್ ಇಂಡಿಯಾ ವಿಕ್ಸ್. ಓಕೆ, ನೋಡ್ಕೊಳ್ರಿ, ಇಂಡಿಯಾ ವಿಕ್ಸ್ ನಲ್ಲಿ ಕಂಪ್ಲೀಟ್ಲಿ ಮಾರ್ಕೆಟ್ ಅರೌಂಡ್ 21 ಇಂದ ಹಿಡಿದು 20.46 ವರೆಗೂ ಬಂದಿದ್ದಾನೆ. ಸರ್ ಏನ್ ದೊಡ್ಡ ಚೇಂಜ್ ಇಲ್ಲ ಅಂತ ತಿಳ್ಕೊಳ್ಳಿಕ್ ಹೋಗ್ಬಿಡಿ ಸರ್. ಆಪ್ಷನ್ಸ್ ಪ್ರೈಸ್ ಗಳು ಮೊಮೆಂಟಮ್ ಆಗ್ತಾ ಇರಲಿಲ್ಲ. ಇನ್ ಪ್ರೈಸ್ ರೇಂಜ್ ಅಲ್ಲಿ ಥಿಂಕ್ ಮಾಡಿದ್ರೆ ಮೇಲ್ಗಡೆ ಇಲ್ಲಿವರೆಗೂ ಹಾಕಿದ್ರಿ ಸರ್, ಇಟ್ಸ್ 4% ಫಾಲ್ ಇಂಡಿಯಾ ವಿಕ್ಸ್. ಓಕೆ, ಆ ಸ್ಥಿತಿ ಒಳಗಿದ್ರೆ ನಿಮಗೆ ಆಪ್ಷನ್ಸ್ ನಲ್ಲಿ, ಪ್ರೀಮಿಯಂ ನಲ್ಲಿ ಏರಿಕೆ ಕಾಣೋದಿಲ್ಲ ಮತ್ತು ದುಡ್ಡು ಆಗೋದು ಕಷ್ಟ ಆಗ್ತದೆ. ಎನಿವೆ ನಾಳೆ ನೀವು ಯಾವ ರೀತಿ ರೇಟ್ ಮಾಡ್ತೀರಿ, ಲೆಟ್ಸ್ ಗೋ ಟು ದ ಡೇ ಕ್ಯಾಂಡಲ್. ನಿಫ್ಟಿಯಿಂದ ಶುರು ಮಾಡೋಣ. ಓಕೆ, ನಿಫ್ಟಿ ಒಳಗೆ ಶುರು ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಒಂದು ಇಂಪಾರ್ಟೆಂಟ್ ಏನಾದ ಚೇಂಜ್ ಬಂದಿದೆ ಅಂತ ಕಾಣಿಸ್ತದೆ. ನಾವು ಅರ್ಲಿಯರ್ ನಾವೇನ್ ಮಾಡಿ ಟ್ರೆಂಡ್ ಲೈನ್ ಡ್ರಾ ಮಾಡಿ ಇಟ್ಕೊಂಡಿದ್ವಿ. ಎಸ್, ಟ್ರೆಂಡ್ ಲೈನ್ ಅನ್ನ ವಾಪಸ್ ಸಪೋರ್ಟ್ ಆಗಿ ತಗೊಂಡಿದ್ದಾನೆ, ಮೇಲ್ಗಡೆ ಹೋಲ್ಡ್ ಮಾಡ್ತಿದ್ದಾನೆ. ಅದರ ಜೊತೆಗೆ ಇವತ್ತು ಕನ್ಫರ್ಮೇಶನ್ ಸರ್, ಇದು ಇನ್ವರ್ಟೆಡ್ ಹ್ಯಾಮರ್ ಅಂಡ್ ದಿಸ್ ಇಸ್ ಹ್ಯಾಮರ್ ಕ್ಯಾಂಡಲ್. ಅಂಡ್ ಆಫ್ಟರ್ ದಟ್ ಒಂದ್ ನಾರ್ಮಲ್ ಕ್ಯಾಂಡಲ್ ಸಿಕ್ಕಿದೆ. ಒಂದ್ ಇಂಡಿಕೇಶನ್ ಏನಪ್ಪಾ ಅಂದ್ರೆ, ಎಸ್ ಮಾರ್ಕೆಟ್ ಈ ಸ್ವಿಂಗ್ ಅನ್ನ ಮತ್ತೆ ಕಂಟಿನ್ಯೂಷನ್ ಮಾಡುವ ಚಾನ್ಸಸ್ ಇದೆ. ಸೊ ನಮಗೆ ಏನಿಸುತ್ತೆ ಸರ್, ಮಾರ್ಕೆಟ್ 22,800 ಅಥವಾ 23,000 ಮತ್ತೆ ರಿವಿಸ್ಟ್ ಆಗೋ ಚಾನ್ಸಸ್ ಹೆವಿ ಇದೆ. ಓಕೆ, ಮೂವಿಂಗ್ ಎವರೇಜ್ ಹಾಕೊಳ್ಳಿ ಸರ್, ಏನ್ ಗೊತ್ತಾಗುತ್ತೆ. ಸೊ ಆಸ್ ಆಫ್ ನೌ 22,300 ಆಸ್ಪಾಸ್ಗೆ ನಿಮ್ಗೆ ಏನಾದ 20 ಮತ್ತು 50 ಡೇ ಮೂವಿಂಗ್ ಎವರೇಜ್ ಎರಡೂ ಕೂಡ ಅಲ್ಲೇ ಬಂದು ಕುತ್ಕೊಂಡಿವೆ. ಸೊ ದಟ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಫಾರ್ ಟುಮಾರೋ ಅಂಡ್ ಡೇ ಆಫ್ಟರ್ ಟುಮಾರೋ ಆಲ್ಸೋ ಇಫ್ ಇಟ್ ಇಸ್ ಮಾರ್ಕೆಟ್ ಹೋಲ್ಡಿಂಗ್ ಲೆವೆಲ್. ಓಕೆ, ಆ ರೀತಿ ನೋಡಿದ್ರಿ. ಈಗ ಕಮಿಂಗ್ ಬ್ಯಾಕ್ ಟು 30 ಮಿನಿಟ್ಸ್ ಒಳಗಡೆ ನಾವೇನ್ ಮಾಡ್ತೀವಿ, ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ಡ್ರಾ ಮಾಡ್ತೀವಿ. ಅದರ ಪ್ರಕಾರ ಟ್ರೇಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲಿ 22,300 ಒಂದು ಹಾರಿಜಾಂಟಲ್ ಲೈನ್ ಹಾಕೊಂಡು ಕುತ್ಕೊಂಡಿದ್ವಿ. ಈ ಲೆವೆಲ್ ಹಾಕೊಳ್ಳೋದಕ್ಕೆ ಟೆಕ್ನಿಕಲಿ ನಾವು ಥಿಂಕ್ ಮಾಡಿದ್ರೆ ಸರ್, ಮಾರ್ಕೆಟ್ ನಲ್ಲಿ ರಿಜೆಕ್ಷನ್ ಇದೆ. ಓಕೆ, ಇಲ್ಲಿ ಬ್ರೇಕ್ಔಟ್ ಆಗಿದೆ, ಇಲ್ಲಿ ಸಪೋರ್ಟ್ ತಗೊಂಡಿದೆ ನೀಟ್ ಆಗಿ. ಸೊ ಇಲ್ಲಿ ಮಾರ್ಕೆಟ್ ಬಹಳಷ್ಟು ಟೈಮ್ ಪಾಸ್ ಮಾಡಿದೆ. ಅದ್ರ ಜೊತೆಗೆ 20 and 50 ಡೇ ಮೂವಿಂಗ್ ಎವರೇಜ್ ಕೂಡ ಇಲ್ಲೇ ನಿಂತ್ಕೊಂಡಿರೋದ್ರಿಂದ 22,300 ಇಸ್ ಗೋಯಿಂಗ್ ಟು ಬಿ ಎ ಮೇಜರ್ ರೆಸಿಸ್ಟೆನ್ಸ್. ಓಕೆ, ಮಾರ್ಕೆಟ್ ಫ್ಲಾಟ್ ಓಪನ್ ಆದ ಸರ್. ಫ್ಲಾಟ್ ಅಂದ್ರೆ ಏನು, 22,200 ಅಂಡ್ 22,250 ಆಸ್ಪಾಸ್ ಓಪನ್ ಆದ್ರೆ ನೀವೇನ್ ಮಾಡ್ತೀರಿ, ಎಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದ್ದಾನೆ, ಚೆನ್ನಾಗಿದೆ. ಮಾರ್ಕೆಟ್ ಈಗ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ದಾನೆ. ನಮಗೇನ್ ಬೇಕು, 22,250 ಇವತ್ತಿನ ಹೈ ನಾ ಮಾರ್ಕೆಟ್ ಬ್ರೇಕ್ ಆಗ್ಲಿಕ್ಕೆ ಹೋಗ್ತಿದ್ದಾನಪ್ಪ. ಓಕೆ, ಅವಾಗ ಏನ್ ಮಾಡ್ತೀರಂದ್ರೆ ನೀವು ಒಂದು ಪೊಸಿಷನ್ ಮಾಡ್ತೀರಿ ಟಿಲ್ ಓನ್ಲಿ 22,300 ವರ್ಗು. ಇದು ಶಾರ್ಟ್ ಸ್ಕ್ಯಾಲ್ಪ್ ಆಗ್ತದೆ, ಬಟ್ ಇಲ್ಲಿ ಸಡನ್ಲಿ ಎಂಟ್ರಿ ಕೂಡ ಎಕ್ಸಿಟ್ಸ್ ಕೂಡ ಮಾಡಬೇಕಾಗುತ್ತೆ. ಬಿಕಾಸ್ ಅರ್ಲಿಯರ್ ಎಕ್ಸಿಟ್ಸ್, ಓಕೆ, ರೆಸಿಸ್ಟೆನ್ಸ್ ಕೂಡ ಇವೆ. ಸೊ ಎನಿವೆ ಮಾರ್ಕೆಟ್ ನ ಕ್ಲಿಯರ್ ಪಿಕ್ಚರ್ ಯಾವಾಗ ಬರುತ್ತೆ ಸರ್, ಈಸಿಯೆಸ್ಟ್ ವೇ ಇಸ್ ಟು ಗೋಯಿಂಗ್ ಅಬೌಟ್ 22,300 ಯಾಕೆ 22,300 ಅಬೌವ್ ಅಂದ್ರೆ 20 and 50 ಡೇ ಮೂವಿಂಗ್ ಎವರೇಜ್ ಎರಡೂ ಕೂಡ ಸಪೋರ್ಟ್ ತಗೊಂಡಿರುತ್ತೆ, ಹೈಯರ್ ಲೋ ಕ್ರಿಯೇಟ್ ಮಾಡ್ತಾನೆ. ನಮಗೆ ಮಾರ್ಕೆಟ್ ನಲ್ಲಿ ವಿಂಡೋ ಓಪನ್ ಆಗುತ್ತೆ 22,500 ಅಂತೇಳಿ. ಸೊ 22,300 ಈಸ್ ಅ ಈಸಿಯೆಸ್ಟ್ ವೇ. ಅದರ್ವೈಸ್ ಮಾರ್ಕೆಟ್ ಇದೇ ರೇಂಜ್ ಒಳಗಿದ್ರೆ ನೀವು ಸ್ಕ್ಯಾಲ್ಪಿಂಗ್ ಮಾಡಬಹುದು. ಇಲ್ಲ, ಮೋಸ್ಟ್ ಪ್ರಾಬಬಲಿ ಇದೇ ರೇಂಜ್ ಒಳಗೆ ಇಳುತ್ತದೆ ಅಂದ್ರೆ ನೀವೇನ್ ಮಾಡ್ತೀರಿ ಅಂದ್ರೆ ಸ್ಟ್ರಾಡಲ್ ಸ್ಟ್ರಾಂಗಲ್ ಗಳನ್ನ ವ್ಯತ್ಯಯ ಮಾಡದೆ ಯೂಸ್ ಮಾಡ್ಕೊಳ್ತೀರಿ. ಸ್ಟ್ರಾಡಲ್ ಸ್ಟ್ರಾಂಗಲ್ ಅಂದ್ರೆ ಆಬ್ವಿಯಸ್ಲಿ ಸಿ ಮತ್ತೆ ಪಿ. ಎಕ್ಸಾಂಪಲ್, ನೀವೇನ್ ಮಾಡ್ತೀರಿ, 22,300 ಕಾಲ್ ಪುಟ್ ಎರಡೂ ಸೆಲ್ ಮಾಡ್ತೀರಿ. ಓಕೆ, ಮಾರ್ಕೆಟ್ ಇದೇ ರೇಂಜ್ ಒಳಗಡೆ ನೀವು ದುಡ್ಡು ಮಾಡ್ತೀರಿ ಅಂತ ಇರ್ತದ. ಆಮೇಲೆ ಸ್ಟ್ರಾಂಗಲ್ ಕೂಡ ಮಾಡಬಹುದು. ಸ್ಟ್ರಾಂಗಲ್ ಅಂದ್ರೆ ಏನು, ಮಾರ್ಕೆಟ್ ಇದೇ ರೇಂಜ್ ಒಳಗಡೆ ಟ್ರೇಡ್ ಆಗ್ತಾ ಇದೆ, ನಿಮಗೆ ಬಹಳ ರೇಂಜ್ ಕೊಡ್ತಾ ಇಲ್ಲ ಅಂದ್ರೆ 22,400 ನ ಕಾಲ್ ಸೆಲ್ ಮಾಡ್ತೀರಿ. ಕೆಳಗಡೆ 22,150 ಅಥವಾ 22,100 ಪುಟ್ ನ ಸೆಲ್ ಮಾಡ್ತೀರಿ. ಸ್ಟ್ರಾಂಗಲ್ ಅಂದ್ರೆ ವಿದಿನ್ ದ ಈ ರೇಂಜ್ ಒಳಗಡೆ ಇದ್ರೆ
ಮಾರ್ಕೆಟ್ ಇಂದ ಪ್ರತಿ ಒಂದು ಪ್ರೀಮಿಯಂ ಏನೇನ್ ಬಂದಿತ್ತಲ್ಲ ಸೆಲ್ ಇಂದ ನಿಮಗೆ ಕಂಪ್ಲೀಟ್ ಅಮೌಂಟ್ ಇಲ್ಲಿ ಸಿಗ್ತದ. ಸೊ ಈ ರೀತಿ ಪ್ಲಾನ್ ಮಾಡಬಹುದು. ಗ್ಯಾಪ್ ಅಪ್ ಓಪನ್ ಆದ ಅಂತ ತಿಳ್ಕೊಂಡ್ರೆ ಲೈಕ್ 22,315 ಅಬೌವ್, ಸರ್ ದಿಸ್ ಇಸ್ ಈಸಿಯೆಸ್ಟ್ ವೇ ಟು ಟೇಕ್ ಅ ಟ್ರೇಡ್. ನಂಬರ್ 1, ಓಕೆ ಇಲ್ಲಿ ಗ್ಯಾಪ್ ಡೌನ್ ಆದ ಸರ್, ಪ್ರಾಬಬಲಿ ಆಗುತ್ತೆ, ಮಾರ್ಕೆಟ್ ನಲ್ಲಿ ಏನು ತೋರಿಸ್ತಾನೆ, ಒಂದು ಗ್ಯಾಪ್ ಡೌನ್ ತೋರಿಸಿದಾನಪ್ಪ. 22,150 ಕೂಡ ಓಪನ್ ಆಗಿರ್ಬೋದು, ಆಗ್ಲಿ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಇನ್ ದ ಹೈಯರ್ ಸೆನ್ಸ್ ನೋಡಿದ್ರೆ ಮಾರ್ಕೆಟ್ ಇಲ್ಲಿ ಏನಿದೆ ಸರ್, ಡೈರೆಕ್ಷನ್ ಅಪ್ ಸೈಡ್ ಇದೆ. ಸಡನ್ಲಿ ನಿಮಗೆ ಗ್ಯಾಪ್ ಡೌನ್ ಮಾಡಿದವನೇ ಕಂಪ್ಲೀಟ್ಲಿ ಗ್ರೀನ್ ಕ್ಯಾಂಡಲ್ ಮಾಡಿಬಿಟ್ಟು ಇಲ್ಲಿ ಬಂದು ಟೈಮ್ ಪಾಸ್ ಮಾಡಿ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಬಹುದು ಚಾನ್ಸ್ ಇದೆ. ನಂಬರ್ 1 ಪಾಯಿಂಟ್. ಇಲ್ಲ ಗ್ಯಾಪ್ ಡೌನ್ ಓಪನ್ ಆದ ಅಂತ ತಿಳ್ಕೊಳ್ಳಿ ಸರ್, ರೆಡ್ ಕ್ಯಾಂಡಲ್ ಆಗಿದೆ, ಟೈಮ್ ಪಾಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಸರ್ ದಿಸ್ ಇಸ್ ಅ ಸೆಲ್ಲಿಂಗ್ ಲೆವೆಲ್ ಅಂಡ್ ದಿಸ್ ಇಸ್ ವಾಟ್ ಎವರ್ ಬೈಯಿಂಗ್ ಆಗಿದೆ. ಸೊ ಮಧ್ಯದಲ್ಲಿ ಫೈಟ್ ಆಗುತ್ತೆ. 22,200 ಆಸ್ಪಾಸು ಮಾರ್ಕೆಟ್ ಓಕೆ ಎಂಡ್ ಆಫ್ ದ ಡೇ ಕ್ಲೋಸ್ ಆಗ್ಲಿಕ್ಕೆ ಟ್ರೈ ಮಾಡ್ತಾನೆ. ಸೊ ಈ ರೀತಿ ಕೂಡ ಆಗ್ಬೋದು. ಇಲ್ಲಿ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದೀವಿ ಅಂಡ್ ಕ್ಯಾಪ್ ಡೌನ್ ಕೂಡ ಡಿಸ್ಕಷನ್ ಮಾಡಿದ್ವಿ ಅಂಡ್ ನೋ ಟ್ರೇಡಿಂಗ್ ಝೋನ್ ಕೂಡ ಡಿಸ್ಕಷನ್ ಮಾಡ್ತೀವಿ. 22,250 ಇಂದ 22,200 ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ಳಿ. ಓಕೆ, ಎದರ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡ್ತಿದ್ದಾನೆ ಅಂದ್ರೆ ಸರ್ ಇಲ್ಲಿ ಶಾರ್ಟ್ ಸ್ಕ್ಯಾಲ್ಪ್ ಮಾಡಬಹುದು, ಇದ್ರ ಮೇಲೆಗಡೆ ಹೋದ್ರು ಕೂಡ ಶಾರ್ಟ್ ಸ್ಕ್ಯಾಲ್ಪ್ ಮಾಡಬಹುದು. ಬಟ್ 22,315 ಈಸ್ ಈಸಿಯೆಸ್ಟ್ ಅಂಡ್ ಪೊಸಿಷನ್ ಸೈಜಿಂಗ್ ಕೂಡ ಜಾಸ್ತಿ ಮಾಡಬಹುದು. ಓಕೆ, ಈ ರೀತಿ ಥಿಂಕ್ ಮಾಡಿ ನೆಕ್ಸ್ಟ್ ಹೆಜ್ಜೆ ಏನಪ್ಪಾ, ಆಪ್ಷನ್ ಚೈನ್ ನೋಡ್ತೀರಿ. ಆಪ್ಷನ್ ಚೈನ್ ನೋಡೋದ್ ಪ್ರಕಾರ ಹೆವಿಯೆಸ್ಟ್ ಪುಟ್ ರೈಟಿಂಗ್ ಎಲ್ಲಾಗಿದೆ. ಸಿ ಹಿಯರ್ 22,000ಗೆ 62 ಲಕ್ಷ, 22,100ಗೆ 48 ಲಕ್ಷ. ಓಕೆ, ಈಗ ಎಕ್ಸಾಕ್ಟ್ಲಿ 22,200 ಆಟ್ ದ ಮನಿ ಅಂತ ತಿಳ್ಕೊಂಡ್ರು, ಅಲ್ಲಿ ಪುಟ್ ನಲ್ಲಿ 35 ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ. ಓಕೆ, ದ ಮೀನ್ ವೈಲ್ ಔಟ್ ಆಫ್ ದ ಒಳಗಡೆ ಥಿಂಕ್ ಮಾಡಿದ್ರೆ 22,300 ಲೆವೆಲ್ 50 ಲಕ್ಷ ಜನ ಏನ್ ಮಾಡ್ತಿದ್ದಾರೆ, ಇಲ್ಲಿ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ. ಅಂಡ್ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ 22,300 ನಮಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಕೂಡ ಇದೆ. ನಂಬರ್ 1. ಎರಡನೇದು 50 ಡೇ 20 ಡೇ ಮೂವಿಂಗ್ ಎವರೇಜ್ ಅಲ್ಲೇ ಸಂಗಮಗಳಾಗ್ತಿದೆ. ಸೊ ಮೇಜರ್ಲಿ ವೈ ಡೇಟಾ ಕೂಡ ಹೆವಿಯೆಸ್ಟ್ ಬಿಲ್ಟಪ್ ಆಗಿರೋದ್ರಿಂದ 22,300 ಬ್ರೇಕ್ಔಟ್ ಆದ್ರೆ ಅಥವಾ ನಿಮಗೆ ಮೇಲ್ಗಡೆ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಸೊ ಇಲ್ಲಿ ಶಾರ್ಟ್ ಕವರಿಂಗ್ ಬರುತ್ತೆ ಕಾಲ್ ಸೆಲ್ಲರ್ ಇಂದ. ಸೊ ಮಾರ್ಕೆಟ್ ನಲ್ಲಿ ಸ್ಪೀಡ್ ಆಗಿ ಮೇಲ್ಗಡೆ ಹೋಗೋ ಚಾನ್ಸ್ ಇದೆ. ದಟ್ ಇಸ್ 22,400 22,500 ಅಂತ ಥಿಂಕ್ ಮಾಡ್ತೀರಿ. ಸೊ ವೆದರ್ ಮಾರ್ಕೆಟ್ ಕೆಳಗಡೆ ಬಂದ್ರೆ ಹೆಂಗ್ ಮಾಡ್ತೀರಿ ಸರ್ ಅಂದ್ರೆ ಸಿಯರ್ ಹೆವಿಯೆಸ್ಟ್ ಪುಟ್ ರೇಟ್ ಇದೆ ಸರ್, ನೋಡ್ಕೊಳ್ಳಿ ಎಲ್ಲಾ ಲೆವೆಲ್ಗಳು 62 48 18 36 34 ಅಂದ್ರೆ ಇಲ್ಲಿ ಹೆವಿಯೆಸ್ಟ್ ರೈಟಿಂಗ್ ಇದೆ ಪುಟ್ ನಲ್ಲಿ. ಸೊ ಪ್ರಾಬಬಿಲಿಟಿ ಮಾರ್ಕೆಟ್ ಕೆಳಗಡೆ ಹೋಗ್ತಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಸೈಡ್ ವೇಸ್ ನೆಗೆಟಿವ್ ಅಂತ ಥಿಂಕ್ ಮಾಡ್ತೀರಿ. ಓಕೆ, ಈ ರೀತಿ ಥಿಂಕ್ ಮಾಡಿ ಪೊಸಿಷನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ತೀರಿ. ಸೊ ವಾಯ್ ಡೇಟಾ ಕೂಡ ಓದೋದು ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ, ಅದ್ರ ಬಗ್ಗೆ ಕೂಡ ಲೈವ್ ನಲ್ಲಿ ನಾನು ಓದಿದ್ದು ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ಲಿಂಕ್ ನಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ನಿಮಗೆ ಡೀಟೇಲ್ಸ್ ಇದೆ, ಓದ್ಕೊಳ್ಳಿ. ಬಹಳಷ್ಟು ಪ್ಲೇ ಲಿಸ್ಟ್ ಕೂಡ ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಿ. ಸೊ ಕಮಿಂಗ್ ಬ್ಯಾಕ್ ಟು ದ ಬ್ಯಾಂಕ್ಸ್ ಇಯರ್. ಓಕೆ, ಇವತ್ತು ಡಿಸ್ಕಷನ್ ಮಾಡಿದ ಪ್ರಕಾರ ಮಾರ್ಕೆಟ್ ನೋಡಿ ಸರ್ ಕಂಪ್ಲೀಟ್ಲಿ ಇದೇ ರೇಂಜ್ ಹುಡ್ಕೊಂಡು ಕೂತ್ಕೊಂಡಿದೆ. ಸೊ ನಿಮ್ಗೆ ಒಂದು ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಫಸ್ಟ್ ನೀವೇನ್ ಮಾಡ್ತೀರಿ, ಡೇ ಕ್ಯಾಂಡಲ್ ಬರ್ತೀರಿ. ಡೇ ಕ್ಯಾಂಡಲ್ ಬಂದ್ಬಿಟ್ಟು ಓಕೆ ಕ್ಯಾಂಡಲ್ ಯಾವ ರೀತಿ ಕಾಣ್ತದೆ, ಎಸ್ ಮಾರ್ಕೆಟ್ ನಲ್ಲಿ ಫಾಲೋ ಥ್ರೂ ಬರ್ತಾ ಇದೆ ಈ ಗ್ರೀನ್ ಕ್ಯಾಂಡಲ್ ಗೆ. ಓಕೆ, ಆಮೇಲೆ ಮೂವಿಂಗ್ ಎವರೇಜ್ ನೋಡಿದ್ರೆ ಸರ್ ಇವತ್ತೇನಾಗಿದೆ 20 ಡೇ ಮೂವಿಂಗ್ ಎವರೇಜ್ ಸಮೀಪ ಎಷ್ಟಿದೆಪ್ಪ 48,169. ಓಕೆ, ಅಂಡ್ ಕೆಳಗಡೆ 47,700 ಲೆವೆಲ್. ಓಕೆ, ಇದೇನಪ್ಪಾ ಅಂದ್ರೆ 50 ಡೇ ಮೂವಿಂಗ್ ಎವರೇಜ್ ಇದೆ. ಒಂದಂತೂ ಗೊತ್ತಾಯ್ತು, 50 ಡೇ ಮೂವಿಂಗ್ ಎವರೇಜ್ ನ ಮಾರ್ಕೆಟ್ ಹೋಲ್ಡ್ ಮಾಡಿತ್ತು. ಓಕೆ, ನೆಕ್ಸ್ಟ್ ಏನಾಗಿದೆ, ನೆಕ್ಸ್ಟ್ ಇನ್ ಕೇಸ್ ಏನಾದ್ರು ನಾವು 30 ಮಿನಿಟ್ಸ್ ನಲ್ಲಿ ಬಂದ್ರೆ ಏನಾದ್ರು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಕಾಣಬಹುದಾ, ಎಸ್ ಹಿಯರ್ ನೋಡ್ಕೊಳ್ಳಿ ಸರ್ ಇಲ್ಲೊಂದು ಶೋಲ್ಡರ್ ತರ ಕಾಣ್ತಾ ಇದೆ, ಎಸ್ ಇದೊಂದು ಹೆಡ್ ತರ ಕಾಣ್ತಾ ಇದೆ, ಎಸ್ ಇಲ್ಲೊಂದು ಲಾಂಗ್ ಆರ್ಮ್ ಶೋಲ್ಡರ್ ಆಗಿದೆ. ಓಕೆ, ಈಗ ತಿಳ್ಕೊಳ್ಳಿ ಇದರ ಪ್ರಕಾರನೇ ತಿಳ್ಕೋಣ. ಇದು ರೇಂಜ್ ಎಷ್ಟಿದೆ ಅಲ್ಲ ಅದಷ್ಟೇ ನಾವು ಟಾರ್ಗೆಟ್ ಇಲ್ಲಿ ಮೇಲ್ಗಡೆ ಮಾಡಬಹುದು. ಅದರ ಪ್ರಕಾರ ಥಿಂಕ್ ಮಾಡಿದ್ರೆ ಸರ್ ಮಾರ್ಕೆಟ್ ಕ್ಯಾನ್ ಗೋ ಟಿಲ್ 48,500 ಅಂತ ಗೊತ್ತಾಗುತ್ತೆ. ಸೊ ಇದರ ಪ್ರಕಾರ ನಾಳೆ ಇನ್ ಕೇಸ್ ಬ್ರೇಕ್ಔಟ್ ಆದ್ರೆ ಸರ್ ಫಸ್ಟ್ ಟಾರ್ಗೆಟ್ 48,200 ಮಾಡಬಹುದು. ಯಾಕೆ, ಮೇಜರ್ ರೆಸಿಸ್ಟೆನ್ಸ್ ಕೂಡ ಹೌದು, ಹಾರಿಜಾಂಟಲ್ ಲೈನ್ ಹಾಕಿ, ಅದರ ಜೊತೆಗೆ 20 ಡೇ ಮೂವಿಂಗ್ ಎವರೇಜ್ ಕೂಡ ಅಲ್ಲೇ ಇದೆ. ಸೊ 48,200 ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನೋಡ್ಕೊಂಡ್ರೆ ಎಷ್ಟು ನೀಟ್ ಆಗಿ ರಿಜೆಕ್ಷನ್ ಲೆವೆಲ್, ಅರ್ಲಿಯರ್ ರಿಜೆಕ್ಷನ್ ಲೆವೆಲ್, ಸಪೋರ್ಟ್ ಲೆವೆಲ್, ಸೊ ರಿಜೆಕ್ಷನ್ ಲೆವೆಲ್ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರೆ ನಿಮಗೆ 47,900 ಮೇಲೆ ಕಡೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಮಾಡಿಬಿಟ್ಟು ಹೈಯರ್ ಲೋ ಮಾಡದಂದ್ರೆ ಎಸ್ 48,000 and 48,200 these two targets are open. Okay, 48,200 ಕೂಡ ಹೋಲ್ಡ್ ಮಾಡ್ತಾ ಇದೆ ಅಂದ್ರೆ then we can go for 48,500 as per the head and shoulder pattern. ಓಕೆ, ಇನ್ ಕೇಸ್ ಮಾರ್ಕೆಟ್ ನಲ್ಲಿ 47,800 or 47,600. ಓಕೆ, ಈ ರೀತಿ ನಿಮಗೆ ಫ್ಲಾಟ್ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ, ಇಲ್ಲಿ ಟ್ರೇಡ್ ಆಗ್ತಿದೆ. ಸೊ ಮೋಸ್ಟ್ ಪ್ರಾಬಬಲ್ ಏನಾಗುತ್ತೆ, ಮಾರ್ಕೆಟ್ ಇವತ್ತು ಪೂರ್ತಿ ದಿನ ಏನ್ ಮಾಡಿದೆ, ಸೆಲ್ಲಿಂಗ್ ಮಾರ್ಕೆಟ್ ಅಬ್ಸರ್ವ್ ಮಾಡ್ತಾ ಇತ್ತು, ಅದಕ್ಕೋಸ್ಕರ ಮಾರ್ಕೆಟ್ ಮೇಲೆಗಡೆ ಹೋಗ್ಲಿಲ್ಲ. ಸೊ ಇಲ್ಲಿ ಕೆಳಗಡೆ ಬೈಯಿಂಗ್ ಕೂಡ ಹೆವಿ ಬಂದಿರೋದ್ರಿಂದ ದೇರ್ ಇಸ್ ಹೈಯೆಸ್ಟ್ ಪಾಸಿಬಿಲಿಟಿ ಇಲ್ಲೆಲ್ಲೋ ಟ್ರೇಡ್ ಮಾಡ್ತಾ ಇದ್ರೆ ನಿಮಗೆ ಸೈಡ್ ವೇ ಆಗ್ತದೆ. ಸೊ ಸ್ಟ್ರಾಡಲ್ ಮಾಡ್ಕೊಳ್ತೀರಿ ಅಥವಾ ಮೋಸ್ಟ್ ಪ್ರಾಬಬಲಿ 48,200 ಅಂದ್ರೆ 47,500 ನ ಕಾಲು ಪುಟ್ಟು ಸೆಲ್ ಮಾಡಿ ಸ್ಟ್ರಾಂಗಲ್ ಮಾಡಿ ಅದರಿಂದ ತೀಟಾ ಡಿಕೆಯಿಂದ ಆರಾಮಾಗಿ ದುಡ್ಡು ಮಾಡ್ತೀರಿ. ಓಕೆ, ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಆದ ಅಂತ ತಿಳ್ಕೊಂಡು 48,000 ಕೂಡ ಬ್ರೇಕ್ಔಟ್ ಆಗಿ ಇಲ್ಲೆಲ್ಲ ನಿಂತ್ಕೊಂಡ ನಡುವೆ ಇದ್ರೆ ನಮ್ ಕೆಲಸ ಅಷ್ಟು ಕ್ಲಿಯರ್ ಆಗುದಿಲ್ಲ. ನಮಗೆ ಏನ್ ಬೇಕು ಸರ್, ಮಾರ್ಕೆಟ್ ಆಲ್ರೆಡಿ ರೆಸಿಸ್ಟೆನ್ಸ್ ಇತ್ತಲ್ಲ, ಓಕೆ ಬ್ರೇಕ್ಔಟ್ ಮಾಡಿದ್ಮೇಲೆ ಸಪೋರ್ಟ್ ರೀತಿ ಟ್ರೀಟ್ ಮಾಡ್ಲಿಕ್ಕೆ ಕೆಳಗಡೆ ಬರ್ತಾನೆ, ಆವಾಗ ಈ ರೇಂಜ್ ಅಲ್ಲಿ ಇದಾಗ ಪೊಸಿಷನ್ ತಗೊಳ್ಳಿಕ್ಕೆ ಶುರು ಮಾಡ್ತೀರಿ. ನೆಕ್ಸ್ಟ್ ಟಾರ್ಗೆಟ್ 48,200. ಓಕೆ, ಇಲ್ಲ ಮಾರ್ಕೆಟ್ ನಲ್ಲಿ
ಓಕೆ, ಇನ್ ದ ಬಿಗಿನಿಂಗ್ ಇಲ್ಲೇ ಓಪನ್ ಆದ್ರೂ ಕೂಡ ಈ ಬೌಂಡ್ರಿ ಬಂದ್ಮೇಲೆ ಏನ್ ಆಕ್ಟಿಂಗ್ ಮಾಡ್ತಾನೆ ನೋಡ, ಅಂದ್ರೆ ಏನು ಸೆಲ್ಲಿಂಗ್ ಇದೆಯಾ, ಓಕೆ ಸೆಲ್ಲಿಂಗ್ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ತಾನ, ಓಕೆ ಆ ರೀತಿ ಸೆಲ್ಲಿಂಗ್ ಮಾಡೋಣ. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಒಂದು 200 ರೂಪಾಯಿ ಪಾಯಿಂಟ್ ನಾವು ಟಾರ್ಗೆಟ್ ಮಾಡ್ತೀರಿ. ಬಿಕಾಸ್ ಏನಾಗುತ್ತೆ ಅಂದ್ರೆ ವಿ ಆರ್ ಹ್ಯಾವಿಂಗ್ ಅ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಎಕ್ಸ್ಪೈರಿ 48,000 ಆಗ್ಬಹುದು. ಓಕೆ, ಇನ್ ಕೇಸ್ ಮಾರ್ಕೆಟ್ 48,200 ಕೂಡ ಬ್ರೇಕ್ಔಟ್ ಮಾಡಿದನಪ್ಪ, ಹೈಯರ್ ಲೋ ಕ್ರಿಯೇಟ್ ಮಾಡಿದಾನೆ, ಎಸ್ ಮಾರ್ಕೆಟ್ ಇಸ್ ವಿಂಡೋ ಓಪನ್ ಫಾರ್ 48,500. ಓಕೆ, ಕೆಳಗಡೆ ನೋಡಿದ್ರೆ ಸರ್ ಇನ್ ಕೇಸ್ ಸರ್ ಹ್ಯೂಜ್ ಗ್ಯಾಪ್ ಡೌನ್ ಸರ್ 47,600 ಓಪನ್ ಆದ್ರೂ ಕೂಡ ದೆನ್ ಯು ಆರ್ ಥಿಂಕಿಂಗ್ ನಾಟ್ ಫಾರ್ ಆಪ್ಷನ್ ಬಾಯಿಂಗ್ ಆರ್ ಪುಟ್ ಬಾಯಿಂಗ್ ಆರ್ ನಥಿಂಗ್ ಹಿಯರ್. ಇಲ್ಲಿ ಏನ್ ಮಾಡ್ತೀರಿ ಸರ್, ಫಿಬೋನಸಿ ಹಾಕೊಂಡಿದ್ರಿ ಆಸ್ ಪರ್ ಫಿಬೋನಸಿ ಲೆವೆಲ್ ಪ್ರಕಾರ ನೋಡಿದ್ರೆ, ಸೊ ಈ ಸ್ವಿಂಗ್ ಪ್ರಕಾರ ನೋಡಿದ್ರೆ ಎಸ್ ಸರ್ ಫಿಬೋನಸಿ 50% ಲೆವೆಲ್ ಕೂಡ ಇದೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಹ್ಯೂಜ್ ಬಾಯಿಂಗ್ ಕೂಡ ಆಗಿರೋ ಕ್ಯಾಂಡಲ್ ಆಗಿರೋದ್ರೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ನಿಮಗೆ ಸೈಡ್ ಬೈ ಅನಿಸ್ತದೆ. ಸೊ ಓನ್ಲಿ ಬೆಸ್ಟ್ ವೇ ಇಸ್ ಹಿಯರ್ ಅಂಡ್ ಹಿಯರ್. ಓಕೆ, ನಿಮಗೆ ಈಸಿಯೆಸ್ಟ್ ವೇ ಟ್ರೇಡ್ಗಳಿವೆ. ಬಟ್ ಇದ್ರ ಕೆಳಗಡೆ ಆದ್ರೆ ಸೈಡ್ ವೇ ಆಕ್ಷನ್ಸ್ ಬಹಳ ಇದೆ. ಆಪ್ಷನ್ ಪುಟ್ ಬೈ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು ಅನ್ನೋ ಚಾನ್ಸ್ ಇದೆ. ಸೊ ಬಿ ಕೇರ್ಫುಲ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಗ್ಯಾಪ್ ಡೌನ್ ಆದ್ರೆ ಅಂಡ್ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ ಯೂಶಲಿ ನಿಮ್ಗೆ ಏನಾಗಬಹುದು ಅಂದ್ರೆ ಯೂಶಲಿ 48,200 ಮೇಲೆಗಡೆ ಆದ್ರೆ ಈಸಿಯೆಸ್ಟ್ ವೇ ಟ್ರೇಡ್ ಸಿಗ್ತದೆ ಟಿಲ್ 48,500. ಆ ಲೆವೆಲ್ ಕೂಡ ನಾವು ಆಲ್ರೆಡಿ ರೆಸಿಸ್ಟೆನ್ಸ್ ಇದೆ ಅಂತ ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ಸೊ ಅದು ಈ ರೀತಿ ಥಿಂಕ್ ಮಾಡಿ ಇಟ್ಕೊಳ್ತೀರಿ, ರೈಟ್ ಅಂಡ್ ಡನ್. ಓಕೆ, ಆಪ್ಷನ್ ಚೈನ್ ನೋಡ್ಕೊಳ್ಳಿ ಸರ್. ಆಪ್ಷನ್ ಚೈನ್ ಪ್ರಕಾರ ಏನ್ ಗೊತ್ತಾಗುತ್ತೆ, ಮೇಜರ್ಲಿ 47,800ಗೆ ಅಂಡ್ 47,700ಗೆ, ಆಮೇಲೆ 600ಗೆ, 47,500ಗೆ ಪುಟ್ ರೇಟಿಂಗ್ ಹೆವಿ ಇದೆ, ಸೂಪರ್. ಓಕೆ, ಈ ಕಡೆ ಕಾಲ್ ನಲ್ಲಿ ಹೆವಿ ಇದೆಯಾ, ಸಿಯರ್. ಓಕೆ, 48,000ಗೆ ನಮಗಿರೋದು ಹೈಯೆಸ್ಟ್ ಬಿಲ್ಟಪ್ ಇದೆ 34 lakhs or 35 lakhs ಇದೆ. ಸೊ ಈ ಒಂದಂತೂ ಗೊತ್ತಾಗ್ತದೆ, ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ರೆಸಿಸ್ಟೆನ್ಸ್ ಇದೆ, ಅದರ ಜೊತೆಗೆ ಒಂದು ರೌಂಡ್ ನಂಬರ್ ಸೈಕಾಲಜಿ ಇದೆ. ಅದನ್ನ ಬಿಟ್ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ OI ಡೇಟಾ ಸಿಗೋದು 48,200. ಅಲ್ಲಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಹೆವಿಯೆಸ್ಟ್ ರೆಸಿಸ್ಟೆನ್ಸ್ ಇದೆ. ಸೊ ಇನ್ ಕೇಸ್ ಓನ್ಲಿ ಅಂಡ್ 48,200 ಬ್ರೇಕ್ಔಟ್ ಆದ್ರೆ ಮಾರ್ಕೆಟ್ ಈಸಿಲಿ 48,500 ಹೋಗೋದಕ್ಕೆ ಒಂದು ಸೂಚನೆ ಇದೆ ಬಿಕಾಸ್ ಆಫ್ OI ಡೇಟಾ ಅಂಡ್ ಟೆಕ್ನಿಕಲ್ ಡೇಟಾ. ಓಕೆ, ಈ ರೀತಿ ಥಿಂಕ್ ಮಾಡ್ತೀರಿ. ಮೇಲೆಗಡೆ ಕೆಳಗಡೆ ಆದ್ರೆ OI ಬಿಲ್ಟಪ್ ಸ್ಟ್ರಾಂಗ್ ಆಗಿರೋದ್ರಿಂದ ಮಾರ್ಕೆಟ್ ನಲ್ಲಿ ಸೈಡ್ ವೇಸ್ ನೆಗೆಟಿವ್ ಅಂತ ಥಿಂಕ್ ಮಾಡಿ ಸ್ಟ್ರಾಂಗಲ್ ಸ್ಟಾರ್ಟ್ಗಳನ್ನೇ ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಈಸಿಯೆಸ್ಟ್ ವೇ ಆಫ್ ಥಿಂಕಿಂಗ್, ರೈಟ್? ಓಕೆ, ನೆಕ್ಸ್ಟ್ ಗೋ ಟು ದ ಫಿನ್ ನಿಫ್ಟಿ. ಯಾವ ರೀತಿ ಟ್ರೇಡ್ ಮಾಡ್ತೀರಿ? ಎಸ್ ಸರ್, ಫಿನ್ ನಿಫ್ಟಿಯಲ್ಲಿ ಕೂಡ ಲಿಕ್ವಿಡಿಟಿ ಇದೆ, ಅದಕ್ಕೋಸ್ಕರ ನಾನು ಬ್ಯಾಂಕ್ ನಿಫ್ಟಿ ತರಾನೇ ಸೇಮ್ ಟು ಸೇಮ್ ಅದನ್ನ ಟ್ರೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆಸ್ ಆಫ್ ನಾವು ನೋಡ್ಕೊಳ್ಳಿ ಸರ್, ನಾವು ನಿನ್ನೆ ಏನ್ ಮಾಡಿದ್ವಿ, ಇದನ್ನ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಅಂಡ್ 21,300 ಮಾರ್ಕೆಟ್ ಬ್ರೇಕ್ಔಟ್ ಆದ್ರೆ ನಿಮ್ಗೆ ಒಂದು 21,500 ವರೆಗೂ ಹೋಗಬಹುದು ಅನ್ನೋದು ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ. ಅಂಡ್ ಮಾರ್ಕೆಟ್ ಇವತ್ತು ಕಂಪ್ಲೀಟ್ಲಿ 21,250 ಆಸ್ಪಾಸ್ ಕ್ಲೋಸ್ ಆಗಿಬಿಟ್ಟಿದ್ದಾನೆ. ಸೊ ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಾವು ಸ್ಟ್ರಾಂಗಲ್ಸ್ ಮಾಡ್ತಾ ಇದ್ವಿ, ಇದರಿಂದ ತೀಟಾ ಡಿಕೆ ಅಂತ ಜಾಸ್ತಿ ದುಡ್ಡು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಕೂಡ ಆಯ್ತು, ಈಸಿಲಿ ಕೂಡ ಆಯ್ತು. ಸೊ ಬ್ಯಾಂಕ್ ನಿಫ್ಟಿ ತರ ಇದೆ. ಸೊ ಇನ್ ಕೇಸ್ 21,300 ಮಾರ್ಕೆಟ್ ಬ್ರೇಕ್ಔಟ್ ಆಗಿದೆ, ಹೈಯರ್ ಲೋ ಆಗಿದೆ, ಎಸ್ ಮಾರ್ಕೆಟ್ ಕ್ಯಾನ್ ಗೋ ಈಸಿಲಿ 21,500. ಓಕೆ, ಇಲ್ಲ ಮಾರ್ಕೆಟ್ ನಮಗೆ ಫ್ಲಾಟ್ ಓಪನ್ ಆದ ದೆನ್ ಅಗೇನ್ ಮಾರ್ಕೆಟ್ ನಲ್ಲಿ ಸ್ಟ್ರಗಲಿಂಗ್ ಶುರು ಆಗುತ್ತೆ. ಬಿಕಾಸ್ ಸೆಲ್ಲರ್ಸ್ ಎಲ್ಲಿದಾರಂತ ಇವತ್ತು ಪೂರ್ತಿ ದಿನ ತೋರಿಸ್ಬಿಟ್ಟಿದ್ದಾನೆ. ಸೊ ಮಾರ್ಕೆಟ್ ನಾಳೆ ಕೂಡ ಸ್ಟ್ರಗಲ್ ಆಗ್ಬಹುದು. ಇಲ್ಲ ಮಾರ್ಕೆಟ್ ಬ್ರೇಕ್ಔಟ್ ಆಗ್ತಾನೆ ನೋಡಿ ಫ್ಲಾಟ್ ಆದ್ಮೇಲೆ, ಆಮೇಲೆ ನೀವು ಟ್ರೇಡ್ ತಗೊಳ್ಳಿಕ್ಕೆ ಟ್ರೈ ಮಾಡ್ತೀರಿ. ಇಲ್ಲ ಇನ್ನೊಂದು ಕೇಸಸ್ ನಲ್ಲಿ ಏನಾಗಬಹುದು, ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಆಗ್ಬಿಟ್ಟು ಸೆಲ್ಲಿಂಗ್ ಆಗ್ತಾ ಹೋದ್ರೆ ಎಸ್ ಮಾರ್ಕೆಟ್ ನಲ್ಲಿ ಪ್ರಾಬಬಿಲಿಟಿ ಇದೆ ಸೈಡ್ ವೇ ಹೋಗಬಹುದು ಬಿಕಾಸ್ ಬೈಯರ್ ಸೆಲ್ಲರ್ಸ್ ಫೈಟ್. ಓಕೆ, ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಅದು ಆಗ್ಬೋದಾ? ಎಸ್ ಸರ್. ಇನ್ ಕೇಸ್ ಮಾರ್ಕೆಟ್ 21,350 ಆಸ್ಪಾಸ್ ಗ್ಯಾಪ್ ಅಪ್ ಓಪನ್ ಆಗಿದ್ದಾನೆ, ಹೈಯರ್ ಲೋ ಕ್ರಿಯೇಟ್ ಮಾಡ್ಲಿಕ್ಕೆ ಇದ್ದಾನೆ, ಹೈ ಹೋಲ್ಡ್ ಮಾಡ್ತಾನೆ, ಹೈ ಬ್ರೇಕ್ ಮಾಡುವಾಗ ಟ್ರೇಡ್ ತಗೊಳ್ತೀರಿ, ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಓನ್ಲಿ ಗ್ಯಾಪ್ ಅಪ್ ಮಾಡಿದಾನೆ ಸಡನ್ ಆಗಿ ಎಂಟ್ರಿ ತಗೋತೀನಿ? ನೋ ಸರ್, ಮಾರ್ಕೆಟ್ ಹೋಗ್ಲಿಕ್ಕೆ ಬಿಡಿ, ಹೋಗ್ಲಿ. ಓಕೆ, ಮಾರ್ಕೆಟ್ ನಿಂತ್ಕೊಳ್ಳಿ, ಮೇಲ್ಗಡೆ ನಿಂತ್ಕೊಂಡು ಒಂದು ಸಮರ್ಥತೆ ತೋರಿಸಲಿ, ಹೈಯರ್ ಲೋ ಮಾಡ್ಲಿ, ಬ್ರೇಕ್ಔಟ್ ಆಗಲಿ, ದೆನ್ ಯು ಆರ್ ಟೇಕಿಂಗ್ ಫಾರ್ 21,500. ಓಕೆ, ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋಗಬಹುದಾ? ಎಸ್. ಇನ್ ಕೇಸ್ ಮಾರ್ಕೆಟ್ 21,200 ಆಸ್ಪಾಸು 21,150 ಬ್ರೇಕ್ ಡೌನ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ. ಸೊ ಆಬ್ವಿಯಸ್ಲಿ ಮಾರ್ಕೆಟ್ ನಲ್ಲಿ ಬೈಯಿಂಗ್ ಪ್ರೆಷರ್ ಇದೆ, ಹೈಯರ್ ಲೋ ಆಗಿರೋದ್ರಿಂದ ಇದೊಂದು ಹೈಯರ್ ಲೋ ಕೂಡ ಆಗ್ಬಹುದು. ಇನ್ನು ಟ್ರೆಂಡ್ ಲೈನ್ ರೌಂಡ್ ಇಟ್ಕೊಳ್ತೀರಿ, ವಾಪಸ್ ಮತ್ತೆ ಏನಾಗುತ್ತೆ ಮಾರ್ಕೆಟ್ ಸೈಡ್ ವೇಸ್ ಟು ಅಪ್ ಸೈಡ್ ಹೋಗ್ಲಿ ಟ್ರೈ ಮಾಡ್ತಾನೆ. ಸೊ ಒನ್ ಆಫ್ ದ ಬೆಸ್ಟ್ ಪೊಸಿಷನ್ಸ್ ಆಲ್ಸೋ ಇನ್ ಫಿನ್ ನಿಫ್ಟಿ ಅಂದ್ರೆ 21,300 ಬ್ರೇಕ್ಔಟ್ ಓನ್ಲಿ ಅಥವಾ ಗ್ಯಾಪ್ ಅಪ್ ಓನ್ಲಿ. ಅದರ್ವೈಸ್ ಈ ಎಲ್ಲಾ ಲೆವೆಲ್ಸ್ ಗಳ ಕೆಳಗಡೆ ಅದಲ್ಲ ನಿಮಗೆ ಸೈಡ್ ವೇಸ್ ನೆಗೆಟಿವ್ ಅಂತ ಅಥವಾ ಸೈಡ್ ವೇಸ್ ಆಕ್ಷನ್ಸ್ ನ ತೋರಿಸುವ ಸಂಕೇತಗಳನ್ನ ತೋರಿಸ್ತದೆ. ಎನಿವೆ ಇವತ್ತಿರದ ಎಕ್ಸ್ಪೈರ್ ಆಗೋದ್ರಿಂದ ಆಪ್ಷನ್ ಚೈನ್ ನೋಡಿ ಉಪಯೋಗ ಇಲ್ಲ. ಓಕೆ, ಇವತ್ತು ನಾವು ಇನ್ನೇನು ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ್ಯಾವ ರೀತಿ ಪ್ಲಾನ್ಸ್ ಮಾಡ್ಕೋತೀವಿ ಅಂದ್ರೆ 360 ಡಿಗ್ರಿ ಆಂಗಲ್ ಥಿಂಕ್ ಮಾಡ್ತೀವಿ. ಬಿಕಾಸ್ ಎನಿ ಚೇಂಜಸ್ ಇದ್ರು ಕೂಡ ನಾನು ಏನ್ ಮಾಡ್ತೀನಿ ಅಂದ್ರೆ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಓಕೆ, ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನಿಮಗೆ ಲೈವ್ ಅಪ್ಡೇಟ್ ಸಿಗ್ತಾ ಇರುತ್ತೆ, ಯಾವ್ದೇ ಕಾಲ್ಸ್ ಕೊಡೋದಿಲ್ಲ, ಬಟ್ ಡೈರೆಕ್ಷನ್ಸ್ ಕೊಡ್ತೀನಿ. ಅದರ ಆಧಾರದ ಮೇಲೆ ಚೆನ್ನಾಗಿ ಪೊಸಿಷನ್ಸ್ ಮಾಡ್ತೀರಿ, ಚೆನ್ನಾಗಿ ದುಡ್ಡು ಮಾಡ್ಕೋತೀರಿ ನಮ್ಮ ಕನ್ನಡ ಜನ ಅಂತ ತಿಳ್ಕೊಂಡಿದ್ದೀನಿ. ಎನಿವೆ ಇದೇ 28 ಮೇದಿಂದ ಅಥವಾ ಜೂನ್ 1 ಒಳಗಡೆ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಲಾಸ್ ನಂಬರ್ ಬ್ಯಾಚ್ 5 ಕನ್ನಡ ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ ನ ಶುರು ಮಾಡ್ತಿದೀವಿ. ಇನ್ ಕೇಸ್ ಎನಿಬಡಿ ಇಂಟ್ರೆಸ್ಟೆಡ್, ಓಕೆ, ನೀವು ಕೂಡ ಬಂದು ಜಾಯ್ನ್ ಆಗ್ಬಹುದು. ಓಕೆ, ಫೋನ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಇದೆ. ಓಕೆ, ಮತ್ತೆ ಸಿಲಾಬಸ್ ಕಾಪಿ ಕೂಡ ಡಿಸ್ಕ್ರಿಪ್ಷನ್ ಇದೆ. ಚೆನ್ನಾಗಿ ಓದ್ಕೋತೀರಿ, ಓದ್ಕೊಂಡು ಸ್ಟ್ರಕ್ಚರ್ಸ್, ಸಿಲಾಬಸ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಥಿಂಕ್ ಮಾಡಿ ಜಾಯ್ನ್ ಆಗಬಹುದು. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು.